ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು. ಸೊ ಅದರಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ನಾನು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಕೂರಿಸಿ ಏನು ಪೂಜೆ ಮಾಡೋದಿಲ್ಲ. ನಾರ್ಮಲಾಗಿ ಮನೇಲಿ ದೇವರಿಗೆ ಲಕ್ಷ್ಮಿ ವಿಗ್ರಹಕ್ಕೆ ಪೂಜೆ ಮಾಡ್ತೀವಿ ಅಷ್ಟೇ. ಬೆಳಗ್ಗೆನೇ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ನಮ್ಮ ಮನೆಯಲ್ಲಿರೋವಂಥ ಒಂದು ಪುಟ್ಟು ಲಕ್ಷ್ಮಿ ವಿಗ್ರಹಕ್ಕೆ ನಾನು ಅಲಂಕಾರ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡೋದು. ಮತ್ತು ನೋಡಿ, ನಮ್ಮ ಮನೇಲಿ ಒಂದು ವರಮಹಾಲಕ್ಷ್ಮಿದು ಇದು ಅಂಟಿಸಿದ್ದೀನಿ ಪೋಸ್ಟರು. ಅದೇ ನನಗೆ ನಮ್ಮ ದೇವ್ರ ಮನೆಗೆ ತುಂಬ ಕಳೆ ತಂದುಕೊಡೋದು. ಸೊ ಅದರಿಂದ ನಮ್ಮ ಮನೇಲಿ ದಿನಾ ವರಮಹಾಲಕ್ಷ್ಮಿಗೆ ಪೂಜೆ ಮಾಡೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಮಾಡೋ ಥರ ಏನಿಲ್ಲ. ಸೊ ನಾನು ಪ್ರತಿದಿನ ಕೂಡ ನನಗೆ ಇಷ್ಟೇ ಖುಷಿಯಿಂದ, ಇಷ್ಟೇ ಸಂತೋಷದಿಂದ ನಾನು ನಮ್ಮ ಮನೇಲಿ ಪೂಜೆ ಮಾಡ್ತೀನಿ. ನೋಡಿ, ಇದು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಥರ ಪೂಜೆ ಮಾಡಿದ್ದೆ ನಾನು. ಸೊ ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ಅಮ್ಮ ಮನೇಲಿ ವರಮಹಾಲಕ್ಷ್ಮಿ ಕೂರಿಸ್ತಾರೆ. ಸೊ ಅದು ಅವ್ರ ಮನೇಲಿ ಪದ್ಧತಿ ಬಂದಿದೆ. ನನ್ನ ಗಂಡನ ಮನೆಯಲ್ಲಿ ವರಮಹಾಲಕ್ಷ್ಮಿ ಕೂರಿಸಲ್ವಂತೆ. ಸೊ ಅದರಿಂದ ನಾನು ಅಮ್ಮ ಮನೇಲಿ ಮಾತ್ರ ಮಾಡ್ತಿದ್ವಿ ಅಷ್ಟೇ. ಇಲ್ಲಿಗೆ ಬಂದಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಇಲ್ಲ ನಮ್ಮ ಕಡೆ ಏನೂ ಮಾಡಲ್ಲ ಅಮ್ಮ ಅದು ಅಂತ ಹೇಳಿದ್ರು. ಸೊ ಅದರಿಂದ ನಾನು ಅದನ್ನು ಬಿಟ್ಬಿಟ್ಟೆ. ವರಮಹಾಲಕ್ಷ್ಮಿ ಅನ್ನೋದು ಪದ್ಧತಿ ಇದ್ದರೆ ಮಾತ್ರ ಮಾಡಬೇಕಾ ಅಥವಾ ಇಲ್ಲದೆ ಹೋದ್ರೂ ಮಾಡ್ಬೋದಾ ಅನ್ನೋದು ನನಗೂ ಅಷ್ಟು ಗೊತ್ತಿಲ್ಲ. ಬಟ್ ಆದರೆ ನಮ್ಮಮ್ಮ ಹೇಳ್ತಾರೆ, ಭಕ್ತಿಯಿಂದ ಪೂಜೆ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಯಾವ್ದು ಬೇಕಾದರೂ ಮಾಡ್ಬೋದು ಅಂತ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನ್ನ ಪ್ರಕಾರ ವರಮಹಾಲಕ್ಷ್ಮಿನ ತುಂಬ ಗ್ರ್ಯಾಂಡಾಗಿ ಮುಖವಾಡ ಇಟ್ಟು ಎಲ್ಲ ಮಾಡಿದ್ರೆ ಮಾತ್ರ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಲ್ಲ. ನಮ್ಮ ಮನೇಲಿ ಇರುವಂಥ ಒಂದು ಪುಟ್ಟು ವಿಗ್ರಹನೇ ಆಗಲಿ, ಅದಕ್ಕೆ ಕೂಡ ನಮ್ಮ ಯಥಾಶಕ್ತಿ ಹೂವು ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡ್ತೀವಲ್ಲ, ಅದೇ ನನ್ನ ಪ್ರಕಾರ ವರಮಹಾಲಕ್ಷ್ಮಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಹಬ್ಬ ಅಂದ್ರೇ ಸೀರೆ ಅಲ್ವಾ ಹೆಣ್ಮಕ್ಳಿಗೆ. ಸೊ ಅದರಿಂದ ನಾನಿವತ್ತು ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ. ಸೊ ಸ್ಯಾರಿ ಉಟ್ಕೊಂಡು ಇವಾಗ ಜಸ್ಟ್ ಅಮ್ಮ ಮನೆಗೆ ಬಂದೆ. ಅಮ್ಮ ಮನೆಗೆ ಬರ್ತಾ ಇದ್ದಂಗೆ ಅಮ್ಮ ಲಕ್ಷ್ಮಿ ಎಲ್ಲ ಕೂರಿಸಿ ರೆಡಿ ಮಾಡಿ ಅಮ್ಮ ಮತ್ತು ತಂಗಿ ಇಬ್ಬರು ಪೂಜೆ ಎಲ್ಲ ಮುಗಿಸಿದ್ರು. ನಾನು ನಮ್ಮ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಬರೋದು ಲೇಟ್ ಆಯಿತು. ಸೊ ಈಗ ಜಸ್ಟ್ ಅಮ್ಮ ಮನೆಗೆ ಬಂದು ದೇವ್ರ ಹತ್ರ ನಿಂತ್ಕೊಂಡು ದೇವ್ರಿಗೆ ಅಕ್ಷತೆ ಹಾಕಿ ಫೋಟೋ ಹಿಡ್ಕೊಳ್ತಾ ಇದ್ದೆ. ಈ ಸ್ಯಾರಿಗೆ ನಾನು ಜುಮ್ಕಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಜುಮ್ಕಿ ಹಾಕ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಅಜ್ಜಿದು ಜುಮ್ಕಿ. ಮೊದಲೆಲ್ಲ ಅವಾಗೆಲ್ಲ ಪೈಸ ಅಂತ ಸಿಕ್ತಿತ್ತು ಗೊತ್ತಾ, ಅದರಲ್ಲಿ ಮಾಡಿಸ್ಕೊಂಡಿರೋಂಥ ಜುಮ್ಕಿ ಅದು. ಸೊ ಇದು ತುಂಬ ವರ್ಷದ ಹಳೇ ಜುಮ್ಕಿ ಇದು. ನಾನು ಇದನ್ನು ತುಂಬ ಸೇಫಾಗಿ, ಎಷ್ಟು ಹುಷಾರಾಗಿ ಅವ್ರ ನೆನಪಿಗೋಸ್ಕರ ಅಂತೇಳಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಅಮ್ಮ ಮನೇಲಿ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ನೆಕ್ಸ್ಟ್ ಡೇ ಋತ್ವಿಕ್ ಬರ್ಡೇ ಇತ್ತು. ಸೊ ಅದರಿಂದ ಲಕ್ಷ್ಮಿ ಅಕ್ಕ ಮನೆಗೆ ಹೋಗಿ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಎಲ್ಲ ಮಾಡಿಕೊಂಡು ಎಲ್ಲರೂ ಮೀಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದ್ದು ಬಂದ್ವಿ. ಏನಕ್ಕೆ ಅಂದರೆ ಎಲ್ಲ ಬೇಗನೆ ಮುಗಿಸ್ಕೊಳ್ತಾ ಇದ್ವಿ. ಏಕೆಂದರೆ ಸಂಡೇ ಸರ್ಟಿಫಿಕೇಟ್ ಡೇ ಇತ್ತು. ಸೊ ಅದರಿಂದ ನೋಡಿ, ಸರ್ಟಿಫಿಕೇಟ್ ಡೇಗೆ ಈ ಥರ ನಾನು ರೆಡಿ ಆಗಿದ್ದೆ. ಅಂದರೆ ಸಂಡೇ ಬ್ಯಾಚ್ ನಡೀತಾ ಇತ್ತು ಗೊತ್ತಾ, 4 ಮಂತ್ಸಿಂದ ಸಂಡೇ ಬ್ಯಾಚ್ ನಡೀತಾ ಇತ್ತು. ಅವರು ಬರೀ 1 ಡೇ ಮಾತ್ರ ಬರ್ತಾಯಿದ್ರು ಸಂಡೇ. ಸೊ ಅದರಿಂದ 4 ಮಂತ್ಸ್ ಅವ್ರಿಗೆ ಇರುತ್ತೆ. ಡೈಲಿ ಬಂದರೆ ಬರೀ 15 ಡೇಸ್ಗೆ ಕ್ಲಾಸಸ್ ಮುಗ್ದೋಗುತ್ತೆ. ಇವರು ಬರೀ ವೀಕ್ಗೆ 1 ಡೇ ಬರ್ತಾ ಇರೋದ್ರಿಂದ 4 ಮಂತ್ಸ್ ಆಲ್ಮೋಸ್ಟ್ ಹಿಡೀತು ಅವ್ರಿಗೆ. ಸೊ ಎಲ್ಲರೂ ಸರ್ಟಿಫಿಕೇಟು ಎಲ್ಲ ಇಶ್ಯೂ ಮಾಡಿ ಫೋಟೋಸು ವೀಡಿಯೋಸು ಎಲ್ಲ ತಗೊಳ್ತಾ ಇದ್ವಿ. ಒಂಥರ ಈ ಬ್ಯಾಚು ಸಿಕ್ಕಾಪಟ್ಟೆ ಇಷ್ಟನೂ ಕೂಡ ಆಯಿತು ಗೊತ್ತಾ. ಒಂಥರ ಚೆನ್ನಾಗಿದೆ. 12 ಜನದ ಬ್ಯಾಚ್ ಇದು ಆಗಿದ್ದು, ಸಂಡೇ ಬ್ಯಾಚು. ಇವರು ಬರ್ತಾಯಿದ್ದು ವಾರಕ್ಕೆ ಒಂದೇ ದಿನ. ಬಟ್ ಆದ್ರೂ ಆ ದಿನ ಹೇಗೆ ಹೋಗ್ತಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಸರ್ಟಿಫಿಕೇಟು ಫೋಟೋಸು ಎಲ್ಲ ಆದಮೇಲೆ ಇವಾಗ ಎಲ್ಲರೂ ಊಟ ಮಾಡೋದಕ್ಕೆ ಅಂತ ಹೋಗಿದ್ದೀವಿ. ಅಲ್ಲಿ ಊಟ ಮಾಡಬೇಕಾದ್ರೆ ಎಲ್ಲ ಆರ್ಡರ್ ಮಾಡಿರೋದು ಇನ್ನು ಬರೋವರೆಗೂ ಟೈಮ್ ಇರುತ್ತಲ್ವ. ಸೊ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಈ ಬ್ಯಾಚ್ ಎಷ್ಟು ಬೇಗ ಮುಗ್ದೋಯ್ತು ಅಂತಲೂ ಅನಿಸುತ್ತೆ ಒಂದು ಕಡೆ ಎಷ್ಟು ಬೇಗ 4 ತಿಂಗಳು ಆಗೋಯ್ತಪ್ಪ ಅನ್ನೋ ಥರ ಫೀಲ್ ಇದೆ ಗೊತ್ತಾ. 4 ತಿಂಗಳಾಗೋಯ್ತು ಇವ್ರ ಬ್ಯಾಚ್ ಸ್ಟಾರ್ಟ್ ಆಗಿ. ಅಪ್ಪ ದೇವರೇ, ಎಷ್ಟು ಬೇಗ 4 ತಿಂಗಳಾಗೋಯ್ತು. ಆಮೇಲೆ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಫುಡ್ ಆರ್ಡ್ರ್ ಮಾಡಿದ್ದೆಲ್ಲ ಫುಡ್ ಬಂತು. ಏನೇನೆಲ್ಲ ಆರ್ಡರ್ ಮಾಡಿದ್ದೀವಿ ನೋಡಿ, ಪಿಜ್ಜಾ, ಪನ್ನೀರು, ಆಮೇಲೆ ಚಿಲ್ಲಿ ಚಿಕನ್ನು, ಆಮೇಲೆ ಅದೇನೋ ಬೇರೆ ಏನೇನೋ ಮಾಡಿದ್ರಪ್ಪ. ಅಂದರೆ ವೆಜ್ಜವರು ನಾನ್ ವೆಜ್ಜವರು ಇಬ್ಬರು ಇದ್ವಿ. ಸೊ ಅದರಿಂದ ವೆಜ್ ಸಪ್ರೇಟು ನಾನ್ ವೆಜ್ ಸಪ್ರೇಟು ಎಲ್ಲನೂ ಆರ್ಡರ್ ಮಾಡಿದ್ವಿ. ಎಲ್ಲರೂ ಒಳ್ಳೆ ಬ್ಯಾಟಿಂಗ್ ಮಾಡಿ ರಿಲ್ಯಾಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತೆಲ್ಲ ಸಿಂಗಲ್ ಫೋಟೋಸು ವೀಡಿಯೋಸ್ ಮತ್ತೆ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನಾವು ಹೊರಗಡೆ ಹೋಗ್ತೀವಿ ಗೊತ್ತಾ, ಫುಲ್ ಡೇ ಹೊರಗಡೆನೇ ಒಳ್ಳೆ ಔಟಿಂಗ್ ಥರ ಸ್ಪೆಂಡ್ ಮಾಡ್ತೀವಿ. ಯಾಕೆಂದರೆ ನಾವು ಲಾಸ್ಟ್ ಡೇ ಬಿಟ್ಟರೆ ಅದಾದಮೇಲೆ ನಾವು ಮತ್ತೆ ಯಾವತ್ತೂ ಮೀಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಬ್ಯಾಚ್ ಮುಗಿದ್ಮೇಲೆ ನಾವು ಒಟ್ಟಿಗೆ ಎಲ್ಲರೂ ಸೇರೋದೇ
ಲಾಸ್ಟ್ ಡೇ ಸರ್ಟಿಫಿಕೇಟ್ ಡೇ ಮುಗೀತು ಅಂದರೆ ಅಷ್ಟೇ ಅವ್ರ ಜೊತೆ ಅಷ್ಟೇ ಲಾಸ್ಟ್ ಕ್ಲಾಸು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಂದು ಭವಾನಿದು ಸಿಂಗಲ್ಲು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಆಗ ಒಬ್ಬರು ಸ್ಟೂಡೆಂಟ್ ಬಂದು ನನ್ನ ಬಗ್ಗೆ ಮತ್ತು ಭವಾನಿ ಬಗ್ಗೆ ಏನು ಹೇಳ್ತಾರೆ. ನಂದಿನಿ ಮ್ಯಾಮ್ ನನ್ನ ಫೇವ್ರೇಟ್, ನಂಗೆ ತುಂಬಾ ಹೆಲ್ಪ್ ಮಾಡಿದ್ರ. ಭವಾನಿನ ಫಸ್ಟ್ ಫೇವ್ರೇಟ್, ಹೌದಾ? ಭವಾನಿನ ಫಸ್ಟ್ ಫೇವ್ರೇಟ್, ನಂದಿನಿ ಮ್ಯಾಮು ರೀಸೆಂಟ್ ಫೇವ್ರೇಟ್. ಯಾಕಂದ್ರೆ ಅವ್ರು ನನಗೆ ಫೈನಲ್ ಡೇ ತುಂಬಾನೇ, ಅವ್ರಿಲ್ಲ ಅಂದ್ರೆ ನಂಗೆ ಕೈಕಾಲೇ ಆಡ್ತಿರ್ಲಿಲ್ಲ, ಅಷ್ಟು ಹೆಲ್ಪ್ ಮಾಡಿದ್ರು. ನಾನು ತುಂಬಾ ಲೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಈಸ್ ಲೈಕ್ ಒನ್ ಏಂಜಲ್ ಫಾರ್ ಮೀ. ಅವ್ರು ಹೇಳಿದ ಕೇಳಿ ನಾನಂತೂ ಒಳ್ಳೆ ಬಟರ್ಫ್ಲೈ ಥರ ಹಾರೋ ಥರ ಫೀಲ್ ಆಗ್ತಾಯಿತ್ತು. ನನಗೆ ಒಂಥರ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್. ಅಂದರೆ ಪ್ರತಿಯೊಬ್ಬರು ಕೂಡ ನನಗೂ ಕೂಡ ಹಾಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ನನಗೂ ಖುಷಿ ಆಯಿತು, ನಿಮಗೂ ಕೂಡ ಖುಷಿಯಾಗಿದ್ದರೆ ಸಾಕು ಅಷ್ಟೇ. ಅಲ್ಲಿಗೆ ಬಂದು ನೀವು ಒಂದೇನಾದರೂ ಕಲಿತು ನಿಮ್ಮ ಒಂದು ಪ್ರೊಫೆಷನಲ್ನ ಚೆನ್ನಾಗಿ ನಡೆಸ್ಕೊಂಡೋದ್ರೆ ಅಷ್ಟೇ ಸಾಕು. ಭವಾನಿಗೂ ನನಗೂ ಅದೇ ಬೇಕಾಗಿರೋದು ಅಷ್ಟೇ. ಆಮೇಲೆ ಫೈನಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಜೊತೆ ಆ್ಯಕ್ಚುಲಿ ಫಸ್ಟು ಬ್ಯಾಚ್ ಸ್ಟಾರ್ಟ್ ಆಗಿದ್ದೇ ನಿಮ್ಮ ಜೊತೆ. ನನ್ನ ಜರ್ನಿ ಅಂದರೆ ಭವಾನಿದು ತುಂಬ ಬ್ಯಾಚಸ್ ಇದೆ, ಬಟ್ ಆದರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದೆ ನಿಮ್ಮ ಒಂದು ಬ್ಯಾಚಿಂದ. ತುಂಬ ಥ್ಯಾಂಕ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ನಿಮ್ಮಿಂದ ನಾನಂತೂ ತುಂಬ ಕಲ್ತಿದ್ದೀನಿ. ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ ಕೂಡ. ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ರಿತ್ವಿಕ್ ಬರ್ಡೇ ವಿಡಿಯೋ, ಹಾಗೆ ನಮ್ಮ ಸಂಡೇ ಬ್ಯಾಚಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.